ಸದಾ ಆರೋಗ್ಯವಾಗಿರಲು ನಮ್ಮ ಪೂರ್ವಜರು ಹೇಳಿಕೊಟ್ಟ ಸರಳ ಮನೆಮದ್ದುಗಳು. 1. ಜೇನುತುಪ್ಪವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಸಂತಾನ ಶಕ್ತಿ ವೃದ್ಧಿಸುವುದು. 2. ಎಳ್ನೀರಿಗೆ ಜೇನುತುಪ್ಪ ಸೇರಿಸಿ ದಿನವೂ ಕುಡಿಯುವುದರಿಂದ ಲೈಂಗಿಕ ಶಕ್ತಿ ಹೆಚ್ಚುವುದು. 3. ಹುರಿಗಡಲೆಯನ್ನು ದಿನವೂ ಸ್ವಲ್ಪ ಸ್ವಲ್ಪ ತಿನ್ನುತ್ತಿದ್ದರೆ ವೀರ್ಯವೃದ್ಧಿಸಿ ಬಂಜೇತನ ದೂರ ಮಾಡುತ್ತದೆ. 4. ಅಲಸಂದೆ ಕಾಳಿನ ಪಲ್ಯ ತಿನ್ನುವುದರಿಂದ ವೀರ್ಯವೃದ್ಧಿ ಆಗುವುದು. 5. ಬಿಸಿ ಹಾಲಿಗೆ ಬೆಲ್ಲ ಸೇರಿಸಿ ಕುಡಿದರೆ ಸ್ಥೂಲಕಾಯ ನಿವಾರಣೆಯಾಗುತ್ತದೆ. ಬೆಲ್ಲದಲ್ಲಿರುವ ಔಷಧೀಯ ಗುಣಗಳಿಂದ ಶರೀರದಲ್ಲಿರುವ ಕೊಬ್ಬು ಕಡಿಮೆಯಾಗುತ್ತದೆ. 6. ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಕುಡಿದರೆ ಅದರಲ್ಲಿರುವ ಪೋಷಕಾಂಶಗಳಿಂದ ತಲೆ ಕೂದಲಿಗೆ ಉತ್ತಮ ಹೊಳಪು ಸಿಗುತ್ತದೆ. ಕೂದಲು ಉದುರುವುದು ನಿಲ್ಲುತ್ತದೆ. ತಲೆ ಹೊಟ್ಟು ನಿವಾರಣೆಯಾಗುತ್ತದೆ. 7. ದಿನನಿತ್ಯ ಎಳ್ನೀರು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಎಳ್ನೀರು ಕುಡಿಯುವುದರಿಂದ ದೇಹದಲ್ಲಿರುವ ವಿಷಕಾರಿ ಅಂಶ ಕ್ಲಿಯರ್ ಆಗುತ್ತದೆ. ಕಿಡ್ನಿಯಲ್ಲಿರುವ ಕಲ್ಲುಗಳು ಸಹ ಕರಗುತ್ತವೆ. ಶರೀರಕ್ಕೆ ಬೇಕಾಗುವ ಫೈಬರ್ ಅನ್ನು ಎಳ್ನೀರು ಒದಗಿಸುತ್ತದೆ. 9. ಒಂದು ವಾರ ಪ್ರತಿನಿತ್ಯ ಎಳ್ನೀರು ಕುಡಿದರೆ ಕೊಬ್ಬು ಕರಗುತ್ತದೆ. ಎಳ್ನೀರು ಕುಡಿದರೆ ನಿರ್ಜಲೀಕರಣ ಉಂಟಾಗುವುದಿಲ್ಲ. ತಲೆನೋವನ್ನು ಕಡಿಮೆ ಮಾಡುತ್ತದೆ. 1 ವಾರ ಎಳ್ನೀರು ಕುಡಿದರೆ ಚರ್ಮದ ಕಾಂತಿ ವೃದ್ಧಿಯಾಗುತ್ತದೆ. 10. ಪ್ರತಿದಿನ ಖಾಲಿ ಹೊಟ್ಟೆಗೆ 1 ದೊಡ್ಡ ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ 24% ಹೆಚ್ಚುವುದು. ರಕ್ತದಲ್ಲಿರುವಂತಹ ವಿಷಕಾರಿ ಅಂಶ ಹಾಗೂ ಕಲ್ಮಶಗಳನ್ನು ಕಿಡ್ನಿಯು ಹೊರಹಾಕುವುದು. ಋತುಚಕ್ರ ಅವಧಿಯಲ್ಲಿ ಆದಷ್ಟು ಹೆಚ್ಚಾಗಿ ನೀರು ಕುಡಿಯಬೇಕು. ಪ್ರತಿದಿನ ಕನಿಷ್ಠ 2 ಲೀಟರ್ ನೀರು ಕುಡಿದರೆ ಕಳೆದುಕೊಂಡಿರುವ ಚೈತನ್ಯವನ್ನು ಪುನಃ ಪಡೆಯಬಹುದು. 1 ಕಪ್ ನೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಕುಡಿಯುವುದರಿಂದ ಮುಟ್ಟಿನ ಸೆಳೆತ, ಆಯಾಸ ಕಡಿಮೆಯಾಗುತ್ತದೆ. ಈ ನೀರನ್ನು 5 ನಿಮಿಷಗಳ ಕಾಲ ಕುದಿಸಬೇಕು. ತಣ್ಣಗಾದ ಬಳಿಕ ಕುಡಿಯಬೇಕು. 11. ಮೋಸಂಬಿ ಹಣ್ಣನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದರ ಜೊತೆಗೆ ಹಸಿವು ವೃದ್ಧಿಸುವುದು. 12. ಊಟ ಆದ ನಂತರ ಕಬ್ಬು ತಿಂದರೆ ಸೇವಿಸಿದರೆ ಆಹಾರ ಸುಲಭವಾಗಿ ಜೀರ್ಣವಾಗುವುದು. 13. ಊಟ ಆದ ನಂತರ ಸ್ವಲ್ಪ ಕಾಲ ನಡೆದಾಡುವ ಅಭ್ಯಾಸ ಮಾಡುವುದರಿಂದಲೂ ಅಜೀರ್ಣದಿಂದ ದೂರ ಇರಬಹುದು. 14. ಮೆಣಸಿನ ಪುಡಿ ಮಾಡುವಾಗ ಸಾಕಷ್ಟು ಕರಿಬೇವು ಬೆರೆಸಿ ಪುಡಿ ಮಾಡಿ ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುವುದಲ್ಲದೆ ರುಚಿ ಹೆಚ್ಚುವುದು. 15. ನೇರಳೆ ಹಣ್ಣನ್ನು ಸೇವಿಸುವುದರಿಂದ ಶರೀರದಲ್ಲಿ ಉಷ್ಣತೆ ಕಡಿಮೆಯಾಗುವುದರ ಜೊತೆಗೆ ಅಜೀರ್ಣ ದೂರಾಗಿ ಹಸಿವು ಹೆಚ್ಚುವುದು. 16. ಪುದೀನಾ ಸೊಪ್ಪಿನ ಚಹಾ ತಯಾರಿಸಿ ಬಳಸುವುದರಿಂದಲೂ ಅಜೀರ್ಣ ವ್ಯಾಧಿ ಗುಣವಾಗುವುದು. ಪುದೀನಾ ಸೊಪ್ಪಿನ ಚಟ್ನಿಯನ್ನು ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದು. 17. ಮೊಡವೆ ನಿವಾರಣೆಗೆ ಬೆಣ್ಣೆಗೆ ಕರ್ಪೂರದ ಪುಡಿಯನ್ನು ಬೆರೆಸಿ ಇದಕ್ಕೆ ರುಬ್ಬಿದ ತುಳಸಿ ಎಲೆಗಳನ್ನು ಹಾಕಿ ಪೇಸ್ಟ್ ಮಾಡಿ. ಈ ಮಿಶ್ರಣವನ್ನು ರಾತ್ರಿ ವೇಳೆ ಮೊಡವೆಗಳಿಗೆ ಲೇಪಿಸಿ ಬೆಳಗ್ಗೆ ಎದ್ದು ಮುಖ ತೊಳೆಯಿರಿ. 18. ಊಟದ ನಂತರ ದಿನವೂ ಸೇಬು ಹಣ್ಣು ತಿನ್ನುತ್ತಿದ್ದರೆ ಕಫ ಕಟ್ಟುವಿಕೆ ಅವಕಾಶವೇ ಇರುವುದಿಲ್ಲ. 19. ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿಯಲ್ಲಿ ಅನ್ನ ಕಲಸಿಕೊಂಡು ತಿಂದರೆ ಕೆಮ್ಮು, ದಮ್ಮು, ಹೊಟ್ಟೆ ಉರಿ, ಉಬ್ಬಸ ಮೊದಲಾದ ರೋಗಗಳ ನಿವಾರಣೆ ಆಗುವುದು. 20. ಲವಂಗ ಹಾಗೂ ಉಪ್ಪಿನ ಹರಳನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಿದ್ದರೆ ಕೆಮ್ಮು ಕಡಿಮೆಯಾಗುವುದು. 21. ನೆಲ್ಲಿಕಾಯಿ ರಸವನ್ನು ದಿನವೂ ಸೇವಿಸುತ್ತಿದ್ದರೆ ಕಣ್ಣಿನ ದೋಷ ದೂರವಾಗುವುದು. 22. ಅಗಸೆ ಸೊಪ್ಪಿನ ಪಲ್ಯ ಸೇವನೆಯಿಂದ ದೃಷ್ಟಿದೋಷ ಸಮಸ್ಯೆ ಪರಿಹಾರವಾಗುವುದು. 23. ಬೇವಿನ ಸೊಪ್ಪಿನ ರಸವನ್ನು ಕಣ್ಣುಗಳಿಗೆ
ಹನಿ ಹನಿಯಾಗಿ ವಾರಕ್ಕೊಮ್ಮೆ ಬಿಡುತ್ತಿದ್ದರೆ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳು ಕಾಡುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.